ಇನ್ನೊಂದು ಕಡೆ ಕಾಂಗ್ರೆಸ್ ಸುಮ್ಮನೆ ಇದೆಯಾ? ಎಐಸಿಸಿ ಕೂಡ ಒಂದು ಕಡೆ ಸರ್ವೆ ಮಾಡಿಸ್ತಾ ಇದೆ. ತಮಗೆ ಯಾವ ಕ್ಷೇತ್ರಗಳು ಅನುಕೂಲಕರವಾಗಿದೆ, ಏನು ಕಥೆ ಅಂತೇಳಿ ಎಐಸಿಸಿ ಕಡೆಯಿಂದ ಒಂದು ಸರ್ವೆ ನಡೀತಾ ಇದೆ. ಈ ಒಂದು ಪ್ರತ್ಯೇಕ ಸರ್ವೆಯನ್ನು ಮಾಡಿಸ್ಕೊಂಡು ತಮ್ಮ ಬಲಾಬಲಗಳು ಏನು, ದೆಹಲಿಯಲ್ಲಿ ಖಾಸಗಿ ಸಂಸ್ಥೆ ಕಡೆಯಿಂದ, ದೆಹಲಿ ಮೂಲದ ಒಂದು ಖಾಸಗಿ ಸಂಸ್ಥೆ ಇದು, ಲೋಕಸಭಾ ಚುನಾವಣೆಯನ್ನು ನಾವು ಎಲ್ಲಿ ನಿಂತರೆ ಓಕೆ ನಮಗೆ ಅಂಥೇಳಿ ಸರ್ವೆ ಮಾಡಿಸ್ತಾ ಇದ್ದಾರೆ ಎಐಸಿಸಿಯ ನಾಯಕರು. ಎಲ್ಲ ರಾಜ್ಯಗಳಲ್ಲೂ ಕೂಡ ಇದೀಗ ಸರ್ವೆ ಜೋರ ನಡೀತಾ ಇದೆ. ಈ ಬಾರಿ ಜನರ ನಾಡಿ ಮಿಡಿತ ಹೇಗಿದೆಯಪ್ಪ, ನಮ್ಗೆ ಎಲ್ಲಿ ಅನುಕೂಲ, ಎಲ್ಲಿ ಪ್ಲಸ್ ಇದೆ, ಎಲ್ಲಿ ಮೈನಸ್ ಇದೆ, ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಇದ್ದಾರೆ. ಕಳೆದ ತಿಂಗಳೇ ಫೀಲ್ಡ್ಗೆ ಇಳಿದಿದೆ ಈ ಸರ್ವೆ ತಂಡ. ಈ ಮಾಸಾಂತ್ಯದ ಒಳಗೆ, ಅಂದರೆ ಜನವರಿ ಎಂಡ್ ಒಳಗೆ ರಾಹುಲ್ ಗಾಂಧಿ ಅವರಿಗೆ ವರದಿ ಸಲ್ಲಿಸ್ತಾರಂತೆ. ಲೋಕಸಭಾ ಚುನಾವಣೆಗೆ ಎಐಸಿಸಿ ಕಡೆಯಿಂದ ಈ ರೀತಿ ಸರ್ವೆಯನ್ನು ಮಾಡಿಸ್ಕೊಂಡು ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ಏನು ಸರ್ವೆ ಮಾನದಂಡ, ಯಾವೆಲ್ಲ ರೀತಿಯಲ್ಲಿ ಸರ್ವೆ ನಡೀತಾ ಇದೆ ಅಂತ ನೋಡಿದ್ರೆ, ಯಾವ್ಯಾವ ರಾಜ್ಯಗಳಲ್ಲಿ ಪಕ್ಷದ ಸ್ಥಿತಿಗತಿ ಹೇಗಿದೆ, ಭಾರತ್ ಜೋಡೋ ಯಾತ್ರೆ ಆದಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಅದು, ಅಥವಾ ಏನು ಪ್ರಭಾವ ಬೀರಿದೆ ಅದು, ಜನಗಳ ಅಭಿಮತ ಹೇಗಿದೆ, ಇದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಚುನಾವಣೆಯಲ್ಲಿ ನಮಗೆ ಹೆಚ್ಚಿನ ಸೀಟು ಸಿಗುವಂತಹ ಸಾಧ್ಯತೆ ಇದೆಯೇ, ಇಲ್ಲೆಲ್ಲಿ ನಮಗೆ ಎಷ್ಟು ಸೀಟ್ ಜಾಸ್ತಿ ಸಿಗಬಹುದು, ನಮಗೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬಗೆಗಿನ ವಾಸ್ತವ ಪರಿಸ್ಥಿತಿ ಏನು, ಇದನ್ನು ಅರಿತುಕೊಳ್ಳೋದು ಕೂಡ ಈ ಸರ್ವೆಯ ಒಂದು ಉದ್ದೇಶ ಆಗುತ್ತೆ. ಇಂಡಿಯಾ ಒಕ್ಕೂಟದ ಲಾಭ ನಷ್ಟಗಳ ಬಗ್ಗೆ ಕೂಡ ಜನರ ಅಭಿಪ್ರಾಯ ಸಂಗ್ರಹ ಮಾಡೋದು ಕೂಡ ಒಂದು ಉದ್ದೇಶ ಇಲ್ಲಿದೆ. ಪಕ್ಷವನ್ನು ಪುನಶ್ಚೇತನಗೊಳಿಸ್ಬೇಕು, ನಾವು ಕಾರ್ಯಕ್ರಮಗಳನ್ನು ತರಬೇಕು. ಎಂಥ ಕಾರ್ಯಕ್ರಮ ತರಬೇಕು ನಾವು? ಪ್ರಸ್ತುತ ಚುನಾವಣೆಗೆ ಜನರ ನಾಡಿ ಮಿಡಿತ ಹೇಗಿದೆ, ಗ್ಯಾರಂಟಿಗಳ ಮೂಲಕ ನಾವು ಜನರನ್ನು ತಲುಪ್ತಾ ಇದ್ದೀವಾ, ತಲುಪೋದು ಅವಶ್ಯಕತೆ ಇನ್ನೂ ಇದೆಯಾ, ಮೋದಿ ಅಲೆ ಇನ್ನೂ ಕೂಡ ಮುಂದುವರೆದಿದೆಯಾ, ಮೋದಿ ಅಲೆ ಇಲ್ಲವಾ, ಜನರ ಮನಸ್ಥಿತಿ ಹೇಗಿದೆ, ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ತೀರ್ಮಾನ ಹೇಗೆ ತಗೊಳ್ಬೇಕು, ರಾಮ ಮಂದಿರ ಉದ್ಘಾಟನೆಯ ಪರಿಣಾಮ ಎಷ್ಟರ ಮಟ್ಟಿಗೆ ಬೀರಲಿದೆ, ಬಿಜೆಪಿ ತಂತ್ರಗಾರಿಕೆಯನ್ನು ನಾವು ಭೇದಿಸೋದು ಹೇಗೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಡೀತಾ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಯಾವ ಥರ ಸರ್ವೆ ನಡೀತಾ ಇದೆ ಮಾನದಂಡ ಇಟ್ಕೊಂಡು, ಕಾಂಗ್ರೆಸ್ ಯಾವ ಸ್ಥಿತಿಲಿದೆ, ಇಂಡಿಯಾ ಅಲಯನ್ಸು ಒಂದು ಕಡೆ, ಕಾಂಗ್ರೆಸ್ಸು ಲೆಕ್ಕಾಚಾರಗಳು ಹೇಗಿದೆ ಅಂತ ಇಲ್ಲಿ ಶಿವಕುಮಾರ್ ಜೋಹಳಿ? ರಮಕಾಂತ್, ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಎಐಸಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಸರ್ವೆಯನ್ನ ಮಾಡಿಸೋದಕ್ಕೆ ಈಗ ಮುಂದಾಗಿದೆ. ರಾಜ್ಯದಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಪಕ್ಷದ ಆಂತರಿಕ ಸರ್ವೆಯನ್ನ ಮಾಡಿಸೋದಕ್ಕೆ ಇಲ್ಲಿ ರಾಜ್ಯ ಕಾಂಗ್ರೆಸ್ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿದೆ. ಸುನಿಲ್ ಕನ್ಗೋಳ್ ಅವರ ಟೀಮ್ ಮೂಲಕ ಇಲ್ಲಿ ಸರ್ವೆಯನ್ನ ಮಾಡಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡು ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಎಐಸಿಸಿ ಏನು ದೆಹಲಿ ಮೂಲದ ಖಾಸಗಿ ಸಂಸ್ಥೆಯಿಂದ ಈಗಾಗಲೇ ಸರ್ವೆಯನ್ನ ಮಾಡಿಸೋದಕ್ಕೆ ನಿರ್ಧಾರವನ್ನ ಕೈಗೊಂಡಿತ್ತು. ಅದರಂತೆ ಈಗಾಗಲೇ 1 ತಿಂಗಳಾಗಿದೆ. ಆ ಸರ್ವೆ ಟೀಮ್ನ ತಂಡಗಳು ಈಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೀಡು ಬಿಟ್ಟಿದೆ. ಯಾರ ಗಮನಕ್ಕೆ ಬಾರದೆ, ಸ್ಥಳೀಯ ಮಟ್ಟದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ನಾಯಕರ ಗಮನಕ್ಕೆ ಬಾರದೆ ಸಂಪೂರ್ಣವಾದಂತಹ ವಸ್ತುನಿಷ್ಠ ಮಾಹಿತಿಯನ್ನ ಎತ್ತಿ ತೆಗೆಯುವಂತ ಒಂದು ಪ್ರಯತ್ನವನ್ನ ಆ ಟೀಮ್ ಮಾಡ್ತಾ ಇದೆ ಈಗ. ಯಾಕೆಂದ್ರೆ ಈ ಒಂದು ಸರ್ವೆಯ ಮೂಲಕ ನಾವು ನಮ್ಮ ತಪ್ಪು ಒಪ್ಪುಗಳನ್ನ ಯಾವ ರೀತಿಯಾಗಿ ತಿದ್ದುಕೊಳ್ಬೇಕು, ಮತ್ತೆ ನಮ್ಮ ಸಮಸ್ಯೆಗಳೇನು, ಪಕ್ಷದಲ್ಲಿರುವಂತಹ ಆಂತರಿಕ ಭಿನ್ನಾಭಿಪ್ರಾಯಗಳೇನು, ಅದನ್ನ ಕಾರ್ಯಕರ್ತರ ಮೂಲಕ ಅರಿಯುವಂತ ಒಂದು ಪ್ರಯತ್ನವನ್ನ ಎಐಸಿಸಿ ನಾಯಕರು ಈ ಸರ್ವೆಯ ಮೂಲಕ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಕಾರ್ಯಕರ್ತರನ್ನ ಕೇಳಿದಾಗ ಸರಿಯಾದಂತ ವಾಸ್ತವಾಂಶ ಸಿಗೋದಿಲ್ಲ, ಅಥವಾ ಮುಖಂಡರನ್ನ ಕೇಳಿದಾಗ ಬರೋದಿಲ್ಲ. ಈಗ ಗೊತ್ತಿಲ್ಲದಂತೆ ನೀವು ಸರ್ವೆಯನ್ನ ಮಾಡಿಸೋದ್ರಿಂದ ಸಹಜವಾಗಿ ಅವರ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಜನರ ಅಭಿಪ್ರಾಯಗಳಿರ್ಬೋದು, ಕಾರ್ಯಕರ್ತರ ಅಭಿಪ್ರಾಯಗಳಿರ್ಬೋದು, ಮುಖಂಡರುಗಳ ಅಭಿಪ್ರಾಯಗಳಿರ್ಬೋದು, ಇದೆಲ್ಲವೂ ಕೂಡ ವ್ಯಕ್ತವಾಗುತ್ತಾ ಹೋಗುತ್ತೆ. ಆ ಒಂದು ವಿಚಾರಗಳನ್ನ, ಯಾಕೆಂದ್ರೆ ಸುಮಾರು 18-20 ಅಂಶಗಳನ್ನ ಮುಂದಿಟ್ಕೊಂಡು, ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಈ ಸಂಸ್ಥೆ ಸರ್ವೆಯನ್ನ ಮಾಡಿಸ್ತಾ ಇದೆ ಎನ್ನುವಂತ ಮಾಹಿತಿ ನಮ್ಗೆ ಸಿಕ್ಕಿರುವಂತದ್ದು. ಸೊ ಈ ಒಂದು ಪ್ರಶ್ನೆಗಳು ಅಂದ್ರೆ ಪ್ರಸ್ತುತ ಸನ್ನಿವೇಶಗಳು, ರಾಜಕೀಯ ಸನ್ನಿವೇಶಗಳು, ರಾಮ ಮಂದಿರ ವಿಚಾರ, ಹಾಗೆ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಜನರ ಮೂಲಕ ಒಂದು ಪ್ರಶ್ನೆಗಳನ್ನ ಹಾಕಿ ಅವರಿಂದ ಒಂದು ಮಾಹಿತಿಯನ್ನ ಎಕ್ಕಿ ತೆಗೆಯುವಂತ ಒಂದು ಪ್ರಯತ್ನವನ್ನ ಈ ಸರ್ವೆ ಟೀಮು ಮಾಡ್ತಾ ಇದೆ. ಇದು ಫೆಬ್ರವರಿಯಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಲಿದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.